Second question, find the values of k for each of the following quadratic equations so that they have two equal roots. So first quadratic equation ಕೊಟ್ಟಿದ್ದಾರೆ 2x square plus kx plus 3 equals 0. ನೋಡಿ, find the value of k for each of the following quadratic equation so that they have two equal roots. ಯಾವಾಗಿರ್ತಾವ? b square minus 4ac is equals to 0 ಆಗಿದ್ದಾಗ. ಸೊ ಅವರೇ ಹೇಳಿದ್ದಾರೆ when they have two equal roots. ಹೀಗಿದ್ದಾಗ ಮಾತ್ರ two equal roots. ಡಿಸ್ಕ್ರಿಮಿನೆಂಟ್ ಏನಾದರೂ ಈಕ್ವಲ್ಸ್ ಇರೋದ್ರೆ ಆ ಕ್ವಾಡ್ರಾಟಿಕ್ ಇಕ್ವೇಷನ್ಗೆ ಟೂ ಈಕ್ವಲ್ ರೂಟ್ಸ್ ಸಿಗ್ತವೆ. ಓಕೆ, ಈಗ ಡಿಸ್ಕ್ರಿಮಿನೆಂಟ್ನ ಕ್ಯಾಲ್ಕುಲೇಟ್ ಮಾಡಿ. ಸೊ ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಬಿ ಹಿಯರ್? ಕೋಎಫಿಷಿಯಂಟ್ ಆಫ್ ಎಕ್ಸ್, ದಟ್ ಈಸ್ ಕೆ ಸ್ಕ್ವೇರ್ minus 4. What is the value of a? That is the coefficient of x square, that is 2. Okay, and constant term, that is 3, equals 0. So k square minus 4 2s are 8, 8 3s are 24 equals 0. So k square equals 24. Okay, k equals plus or minus root 24. Okay, yes. Second question, kx into x minus 2 plus 6 equals 0. So multiply inside kx into x, kx square minus 2kx plus 6 equals 0. Okay, so now calculate the discriminant. b square minus 4ac equals 0. equals 0 ಯಾಕೆ ಅಂತಂದರೆ ಅವೆರಡು ಈಕ್ವಲ್ ರೂಟ್ಸ್ ಇದೆ. ಈಕ್ವಲ್ ರೂಟ್ಸ್ ಇರಬೇಕು ಅಂದರೆ b square minus 4ac ಈಸ್ ಈಕ್ವಲ್ಸ್ ಟು 0 ಆದಾಗ ಮಾತ್ರ ಆ ಕ್ವಾಡ್ರಾಟಿಕ್ ಇಕ್ವೇಷನ್ಗೆ ಟೂ ಈಕ್ವಲ್ ರೂಟ್ಸ್ ಸಿಗ್ಲಿಕ್ಕೆ ಸಾಧ್ಯ. ಓಕೆ, ಈಗ ಬಿ ಅಂದ್ರೇನು? ಕೋಎಫಿಷಿಯಂಟ್ ಆಫ್ ಎಕ್ಸ್, ದಿಸ್ ಈಸ್ 2k minus 2k. ಓಕೆ, minus 2k whole square minus 4. What is the value of a? That is coefficient of x square, that is k. Okay, what is c? Constant term, that is 6, equals 0. 2k square minus 2 na square 4, k na square k square minus 6 into 4 24k equals 0. ಓಕೆ, ಸೊ ಎರಡೂ ಟರ್ಮಿಂದ ನಾನೇನಾದರೂ 4k ನ ಕಾಮನ್ ತೆಗೆದ್ರೆ ಏನಾಯಿತು? ಇಲ್ಲಿ k ಮೈನಸ್ 6 ಈಕ್ವಲ್ಸ್ 0. ಓಕೆ, ಎಸ್. ಈಗ ನೋಡಿ, ಇಲ್ಲಿ 4ನ ಆ ಕಡೆ ಕಳಿಸಿದ್ರೆ ಏನಾಯಿತು? ಇಲ್ಲಿ ನೋಡಿ, ಒಂದು ನಿಮಿಷ. k ಇಂಟು k ಮೈನಸ್ ಎಕ್ಸ್ ಇಲ್ಲೇ ಇರಲಿ, ಇಲ್ಲಿ 0 ಇರಲಿ. ಈ 4ನ ಈ ಕಡೆ ಕಳಿಸಿದ್ರೆ 0/4 ಅದೇನಾಗ್ಬಿಡುತ್ತೆ? 0 ಆಗ್ತದೆ. ಇಲ್ಲಿ k ಇಂಟು k ಮೈನಸ್ 6 ಈಕ್ವಲ್ಸ್ ಟು 0 ಅಂತಿದೆ. ಈಗ ನಾನು ಪ್ರತಿ ಸರಿ ಹೇಳ್ತಾ ಇರ್ತೀನಿ, ಪ್ರಾಡಕ್ಟ್ ಆಫ್ ಟು ಟರ್ಮ್ ಈಸ್ ಈಕ್ವಲ್ಸ್ ಟು 0 ಮೀನ್ಸ್ ಐದರ್ ಆಫ್ ಒನ್ ಟರ್ಮ್ ಈಸ್ ಈಕ್ವಲ್ಸ್ ಟು 0 ಅಂತ. ಇಲ್ಲಿ k ಈಕ್ವಲ್ಸ್ ಟು 0, k ಮೈನಸ್ 6, k ಈಕ್ವಲ್ಸ್ 0 ಆರ್ k ಮೈನಸ್ 6 ಈಕ್ವಲ್ಸ್ ಟು 0 ಅಂತ ಮಾಡ್ಕೊಂಡ್ರೆ ಏನಾಗ್ತದೆ? k ಈಕ್ವಲ್ಸ್ ಟು 6 ಆ್ಯಂಡ್ k ಈಕ್ವಲ್ಸ್ ಟು 0. ಈ ಥರ ಆಗಲ್ಲ. ಯಾಕೆಂತಂದರೆ ಒಂದು ವೇಳೆ k ಈಕ್ವಲ್ಸ್ ಟು 0 ಆದರೆ ನೋಡ್ರಿ,
ಕೆ ಇಸ್ ದಿ ಕೋಎಫಿಷಿಯಂಟ್ ಆಫ್ ಎಕ್ಸ್ ಸ್ಕ್ವೇರ್. ಒಂದು ವೇಳೆ ಎಕ್ಸ್ ಏನಾದರೂ ಝೀರೋ ಆಗ್ಬಿಡುತ್ತೆ ಅಂದ್ರೆ ಅದು ಕ್ವಾಡ್ರಾಟಿಕ್ ಈಕ್ವೇಷನ್ ಆಗಿ ಉಳ್ಕೊಳ್ಳೋದಿಲ್ಲ, ಏನಾಗ್ತದೆ ಲೀನಿಯರ್ ಈಕ್ವೇಷನ್ ಆಗ್ಬಿಡ್ತದೆ. ಸೊ ಹಾಗಾಗಿ ಕೆ ಇಸ್ ಈಕ್ವಲ್ಸ್ ಟು ಝೀರೋ ಅಂತ ಆಗಲ್ಲ. ಸೊ ಹಾಗಾಗಿ ನಾನೇನು ಮಾಡ್ತೀನಿ, 4Kನೇ ಆ ಕಡೆ ಕಳಿಸ್ತೀನಿ ಆಯ್ತಾ. 4K ಆ ಕಡೆ ಕಳಿಸಿದ್ರೆ ಏನಾಗ್ತದೆ, ಇದು K minus 6 equals to 0 ಆಗ್ತದೆ. K equals to 6. So this is the correct value. K equals to 0 or K equals to 6 ಅನ್ನೋದು ಇಲ್ಲಿ ವರ್ಕ್ ಆಗಲ್ಲ. ಓಕೆನಾ. ಸೊ ದಿಸ್ ಇಸ್ ರೈಟ್. ಎಸ್.